ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಕಲಬುರಗಿಯಲ್ಲಿ ಬಹುತೇಕ ಜನ ಸಾರಿಗೆ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಕಾಲೇಜ್ ಹೋಗುವಂತ ಸ್ಟೂಡೆಂಟ್ಸ್, ಇವರೆಲ್ಲರೂ ಕೂಡ ನಾಳೆಗೇನಾದ್ರೂ ಸರ್ಕಾರಿ ಬಸ್ಗಳಿಲ್ಲ ಅಂತ ಹೇಳಿದ್ರೆ ವ್ಯತ್ಯಯ ಆದ್ರೆ ಅವರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ತಾಪತ್ರೆ ಆಗುತ್ತೆ. ಹಾಗೆ ಬಂದ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಕಲಬುರಗಿ ಡಿಪೋಗಳಲ್ಲಿ. ರಂಜಿತ್, ಖಂಡಿತವಾಗೂ ನಾಳೆ ಏನು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಖಡಾಖಂಡಿತವಾಗಿಯೂ ಸಂಚಾರ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ನನಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತದ್ದು ಸಾರಿಗೆ ನೌಕರರ ಜಂಟಿ ಸಮಿತಿ ಏನಿದೆ ಅದರ ಸಾಕಷ್ಟು ಜನ ಏನು ಎಲ್ಲ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಇರುವಂತದ್ದು. ಇದೀಗ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಕೂಡ ಸಾರಿಗೆ ಬಸ್ಗಳಿಗೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ನಾಳೆ ಬೆಳಿಗ್ಗೆಯಿಂದ ಅನಿರ್ದಿಷ್ಟಾವಧಿಯ ಮುಷ್ಕರ ನಡೆಯುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿರುವಂತದ್ದು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 4600ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡುತ್ತೆ. ಆ ಎಲ್ಲ ಬಸ್ ಸಂಚಾರ ಸ್ಥಗಿತ ಆಗುತ್ತೆ. ಸಾಕಷ್ಟು ಜನ 17,000ಕ್ಕೂ ಹೆಚ್ಚು ಜನರು ಏನು ಈ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಒಂದಷ್ಟು ಜನ ಏನು ಸಾರಿಗೆ ನೌಕರರ ಸಂಘದವರು ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಕೋರ್ಟ್ ಆದೇಶದ ಬಗ್ಗೆ ಗೊಂದಲೈತಿ, ನಾಳೆ ಪ್ರತಿಭಟನೆ ಇದೆಯೋ ಇಲ್ವೋ ಅನ್ನುವಂಥದ್ದು ಏನ್ ನಿರ್ಧಾರ, ಫೈನಲಿ ಏನ್ ನಿರ್ಧಾರ ಆಗಿದೆ? ಸರ್, ಕೋರ್ಟ್ ಆದೇಶ ಬಗ್ಗೆ ನಮ್ಗೆ ಯಾವುದೋ ಅಧಿಕೃತವಾದ ಮಾಹಿತಿ ಇಲ್ಲ. ನಮ್ಮ ಏನ್ ನಿರ್ಧಾರ ಇದೆ, ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ 6 ಗಂಟೆ ಮುಷ್ಕರ ಏನ್ ನಿರ್ಧಾರ ಇದೆ ಅದ್ರ ಪ್ರಕಾರ ನಾಳೆ ಮುಷ್ಕರ ಯಶಸ್ವಿ ಆಗ್ತದೆ. ಯಾರು ಕೂಡ ಡ್ರೈವರ್ ಕಂಡಕ್ಟರ್ ಯಾರು ಡಿಪೋಗೆ ಬರುವುದಿಲ್ಲ, ಬಸ್ ತಗೊಂಡು ಹೋಗುದಿಲ್ಲ. ಸಂಪೂರ್ಣವಾಗಿ ಮುಷ್ಕರ ಯಶಸ್ವಿ ಆಗ್ತದೆ. ಈಗ ಮತ್ತೊಂದು ಕಡೆ ಸಾಕಷ್ಟು ಇದು ಐತೆ, ಅಂದ್ರೆ ಸಿಎಂ ಅವ್ರ ಮಾತುಕತೆ ಅಡಿ ನಿಮ್ಗೆ ಒಂದು 14 ತಿಂಗಳು ಇದು ಕೊಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು. ಆದ್ರೆ ಬಂದ್ನಿಂದ ಸಾಕಷ್ಟು ಸಾರ್ವಜನಿಕ ತೊಂದರೆ ಆಗುತ್ತೆ, ಅದನ್ನೂ ಇದೆಯಲ್ಲ? ಸಾರ್ವಜನಿಕ ತೊಂದರೆ ಸರ್ಕಾರವೇ ನೇರ ಹೊಣೆ. ಯಾಕಂದ್ರೆ 2024 ಜನವರಿಯಿಂದ ನಾವು ಮೆಮೊರಾಂಡಮ್ ಕೊಟ್ಟಿವಿ. ಒಂದು 3-4 ಸಲ ಸಿಎಂ ಅವ್ರ ಜೊತೆ ಮೀಟಿಂಗ್ ಆಗಿದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸಾರಿಗೆ ಸಚಿವರ ಜೊತೆ ಮೀಟಿಂಗ್ ಆಗಿದೆ. ಕೊನೆಯದಾಗಿ ಅವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡಿದೀವಿ. 1 ವರ್ಷ 8 ತಿಂಗಳು ನಾವು ಸಾಕಷ್ಟು ಸಮಯ ಕೊಟ್ಟಿದ್ವಿ ಸರ್ಕಾರಕ್ಕೆ. ಮತ್ತು ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ನಾವು ಜಾರಿ ಮಾಡಿದ್ವಿ, ಶಕ್ತಿ ಯೋಜನೆ. ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಕಾಳಜಿನೇ ಮಾಡ್ತಾ ಇಲ್ಲ. ಮತ್ತು ನಾವು ಕೇಳೋದು ಹಕ್ಕುಬದ್ಧವಾದ ನ್ಯಾಯ. ಇದು ನಾವೇನು ವಿನಾಕಾರಣ ಕೇಳ್ತಾ ಇಲ್ಲ. 4/7/2025 ಏನು ಮುಖ್ಯಮಂತ್ರಿಗಳು ನಿಮಗೇನು ಕೊಡೋದೇ ಇಲ್ಲ ಅಂತ ಹೇಳ್ಬಿಡ್ಲಕತ್ತಿದ್ದಾರೆ. ಹಿಂದಿನ ಇತಿಹಾಸ ನೋಡ್ಬೇಕಲ್ರಿ ನಾವು. ಈಗ 2027ಕ್ಕೆ ನಿಮ್ಮ ಬೇಡಿಕೆಗಳನ್ನ, ಅಂದ್ರೆ ನೀವು ವೇತನ ಪರಿಷ್ಕರಣೆ ಮಾಡುವಂತದ್ದು ಅವಾಗ ಮಾಡ್ತೀವಿ ಅಂತ ಹೇಳ್ತಾರ. ಅದು ಇಲ್ಲ ಸರ್, ಏನ್ ಸರ 1/1/2024ಕ್ಕೆ ವೇತನ ಪರಿಷ್ಕರಣೆ ಆಗಬೇಕು. 1/1/2020 ವೇತನ ಪರಿಷ್ಕರಣೆ ಇಲ್ಲ ಅಂತ ಹೇಳ್ತಾರಲ್ರಿ. ಆಲ್ರೆಡಿ ಅದ್ರ ಗ್ರಾಚ್ಯುಟಿ ಒಳಗ ಇನ್ಕ್ರಿಮೆಂಟ್ ಅದ್ರ ಎಫೆಕ್ಟ್ 1/1/2020 ಎಫೆಕ್ಟ್ ಮಾಡ್ಯಾರ. 1/1/24ಕ್ಕೆ ಎಫೆಕ್ಟ್ ಮಾಡಿದ್ರೆ 20ಕ್ಕೆ ಎಫೆಕ್ಟ್ ಮಾಡಿಂದ 1/1/20ಕ್ಕೆ ಕೊಡಬೇಕು. ಅವ್ರು ಹೇಳ ಪ್ರಕಾರ ಒಂದು ಫಿಕ್ಸೇಷನ್ ಮುಂದೂಡಿಸ್ತಾರ ಅವ್ರು. ಹಂಗಾಗಂಗಿಲ್ಲ. ಏನ್ ಸಂಸ್ಥೆ ನಿಯಮಗಳಿವೆ, ಕಾನೂನಿವೆ, ಸರ್ಕಾರ ಮತ್ತು ಆಡಳಿತ ಏನ್ ಕಾನೂನು ಮಾಡ್ಯಾರ ಅದ್ರ ಪ್ರಕಾರ ನಮ್ಗೆ ಕೊಡಬೇಕು ಫಿಕ್ಸೇಷನ್. 1/1/2024 ಕೊಡಬೇಕು. ಈಗ ಕೊನೆದಾಗ ಏನ್ ಹೇಳ್ತೀರಿ ನಾಳೆ ಬಂದ್ ಬಗ್ಗೆ? ನಾಳೆ ಪೂರ್ತಿ ನಮ್ಮ ಡಿಮ್ಯಾಂಡ್ 38 ತಿಂಗಳ ಬಾಕಿ ವೇತನ ಹಿಂದಿಂದು, ಹಾಗೆ 1/1/2024 ವೇತನ ಪರಿಷ್ಕರಣೆ ಏನ್ ನಮ್ಮ ಏದ್ ಬೇಡಿಕೆ ಇದೆ ಅದು ಪೂರ್ತಿ ಆಗುವವರೆಗೂ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಬಂದ್ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ತಮಗೆ ಹೇಳ ಬಯಸ್ತೇವೆ. ರಂಜಿತ್, ಇದು ಇಲ್ಲಿನ ಸಾರಿಗೆ ನೌಕರರ ಜಂಟಿ ಸಂಘದವರು ಹೇಳ್ತಾ ಇರುವಂತದ್ದು. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನ ಹಿಂದೆ ಸರಿಯೋದಿಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಓಂ ಪ್ರಕಾಶ್ ಹಂಗ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಕಲಬುರಗಿಯಲ್ಲಿ ಬಹುತೇಕ ಜನ ಸಾರಿಗೆ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ಕಾಲೇಜ್ ಹೋಗುವಂತ ಸ್ಟೂಡೆಂಟ್ಸ್, ಇವರೆಲ್ಲರೂ ಕೂಡ ನಾಳೆಗೇನಾದ್ರೂ ಸರ್ಕಾರಿ ಬಸ್ಗಳಿಲ್ಲ ಅಂತ ಹೇಳಿದ್ರೆ ವ್ಯತ್ಯಯ ಆದ್ರೆ ಅವರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ತಾಪತ್ರೆ ಆಗುತ್ತೆ. ಹಾಗೆ ಬಂದ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಕಲಬುರಗಿ ಡಿಪೋಗಳಲ್ಲಿ. ರಂಜಿತ್, ಖಂಡಿತವಾಗೂ ನಾಳೆ ಏನು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಖಡಾಖಂಡಿತವಾಗಿಯೂ ಸಂಚಾರ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ನನಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತದ್ದು ಸಾರಿಗೆ ನೌಕರರ ಜಂಟಿ ಸಮಿತಿ ಏನಿದೆ ಅದರ ಸಾಕಷ್ಟು ಜನ ಏನು ಎಲ್ಲ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಇರುವಂತದ್ದು. ಇದೀಗ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಕೂಡ ಸಾರಿಗೆ ಬಸ್ಗಳಿಗೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ನಾಳೆ ಬೆಳಿಗ್ಗೆಯಿಂದ ಅನಿರ್ದಿಷ್ಟಾವಧಿಯ ಮುಷ್ಕರ ನಡೆಯುತ್ತೆ ಅನ್ನುವಂತ ಒಂದು
ಒಂದು ವಿಶ್ವಾಸದಲ್ಲಿ ಇರುವಂತದ್ದು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 4,600ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡುತ್ತೆ. ಆ ಎಲ್ಲ ಬಸ್ ಸಂಚಾರ ಸ್ಥಗಿತ ಆಗುತ್ತೆ. ಸಾಕಷ್ಟು ಜನ 17,000ಕ್ಕೂ ಹೆಚ್ಚು ಜನರು ಏನು ಈ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಒಂದಷ್ಟು ಜನ ಏನು ಸಾರಿಗೆ ನೌಕರರ ಸಂಘದವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕೋರ್ಟ್ ಆದೇಶದ ಬಗ್ಗೆ ಗೊಂದಲೈತಿ, ನಾಳೆ ಪ್ರತಿಭಟನೆ ಇದೆಯೋ ಇಲ್ವೋ ಅನ್ನುವಂಥದ್ದು. ಏನ್ ನಿರ್ಧಾರ, ಫೈನಲಿ ಏನ್ ನಿರ್ಧಾರ ಆಗಿದೆ? ಸರ್, ಕೋರ್ಟ್ ಆದೇಶದ ಬಗ್ಗೆ ನಮ್ಗೆ ಯಾವುದೋ ಅಧಿಕೃತವಾದ ಮಾಹಿತಿ ಇಲ್ಲ. ನಮ್ಮ ಏನ್ ನಿರ್ಧಾರ ಇದೆ, ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ 6 ಗಂಟೆ ಮುಷ್ಕರ ನಿರ್ಧಾರ ಇದೆ, ಅದ್ರ ಪ್ರಕಾರ ನಾಳೆ ಮುಷ್ಕರ ಯಶಸ್ವಿ ಆಗ್ತದೆ. ಯಾರು ಕೂಡ ಡ್ರೈವರ್ ಕಂಡಕ್ಟರ್ ಯಾರು ಡಿಪೋಗೆ ಬರುವುದಿಲ್ಲ, ಬಸ್ ತಗೊಂಡು ಹೋಗುದಿಲ್ಲ, ಸಂಪೂರ್ಣವಾಗಿ ಮುಷ್ಕರ ಯಶಸ್ವಿ ಆಗ್ತದೆ. ಈಗ ಮತ್ತೊಂದು ಕಡೆ ಸಾಕಷ್ಟು ಇದು ಐತೆ, ಅಂದ್ರೆ ಸಿಎಂ ಅವ್ರ ಮಾತುಕತೆ ಅಡಿ ನಿಮ್ಗೆ ಒಂದು 14 ತಿಂಗಳು ಇದು ಕೊಡ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ ಬಂದ್ನಿಂದ ಸಾಕಷ್ಟು ಸಾರ್ವಜನಿಕ ತೊಂದರೆ ಆಗುತ್ತೆ, ಅದನ್ನೂ ಇದೆಯಲ್ಲ? ಸಾರ್ವಜನಿಕ ತೊಂದರೆ ಸರ್ಕಾರವೇ ನೇರ ಹೊಣೆ. ಯಾಕಂದ್ರೆ 2024 ಜನವರಿಯಿಂದ ನಾವು ಮೆಮೊರಾಂಡಮ್ ಕೊಟ್ಟಿವಿ. ಒಂದು 3-4 ಸಲ ಸಿಎಂ ಅವ್ರ ಜೊತೆ ಮೀಟಿಂಗ್ ಆಗಿದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸಾರಿಗೆ ಸಚಿವರ ಜೊತೆ ಮೀಟಿಂಗ್ ಆಗಿದೆ. ಕೊನೆಯದಾಗಿ ಅವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡಿದೀವಿ. 1 ವರ್ಷ 8 ತಿಂಗಳು ನಾವು ಸಾಕಷ್ಟು ಸಮಯ ಕೊಟ್ಟಿದ್ವಿ ಸರ್ಕಾರಕ್ಕೆ, ಮತ್ತು ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ನಾವು ಜಾರಿ ಮಾಡಿದ್ವಿ, ಶಕ್ತಿ ಯೋಜನೆ. ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಕಾಳಜಿನೇ ಮಾಡ್ತಾ ಇಲ್ಲ, ಮತ್ತು ನಾವು ಕೇಳೋದು ಹಕ್ಕುಬದ್ಧವಾದ ನ್ಯಾಯ. ಇದು ನಾವೇನು ವಿನಾಕಾರಣ ಕೇಳ್ತಾ ಇಲ್ಲ. 4/7/2025 ಏನು ಮುಖ್ಯಮಂತ್ರಿಗಳು ನಿಮಗೇನು ಕೊಡೋದೇ ಇಲ್ಲ ಅಂತ ಹೇಳ್ಬಿಡ್ಲಾಕತ್ತಿದ್ದಾರೆ. ಹಿಂದಿನ ಇತಿಹಾಸ ನೋಡ್ಬೇಕಲ್ರಿ ನಾವು. ಈಗ 2027ಕ್ಕೆ ನಿಮ್ಮ ಬೇಡಿಕೆಗಳನ್ನ, ಅಂದ್ರೆ ನೀವು ವೇತನ ಪರಿಷ್ಕರಣೆ ಮಾಡುವಂತದ್ದು ಅವಾಗ ಮಾಡ್ತೀವಿ ಅಂತ ಹೇಳ್ತಾರ. ಅದು ಇಲ್ಲ ಸರ್, ಏನ್ ಸರ, 1/1/2024ಕ್ಕೆ ವೇತನ ಪರಿಷ್ಕರಣೆ ಆಗಬೇಕು. 1/1/2020 ವೇತನ ಪರಿಷ್ಕರಣೆ ಇಲ್ಲ ಅಂತ ಹೇಳ್ತಾರಲ್ರಿ. ಆಲ್ರೆಡಿ ಅದನ್ನ ಗ್ರಾಚ್ಯುಟಿ ಒಳಗ ಇನ್ಕ್ರಿಮೆಂಟ್ ಅದು ಎಫೆಕ್ಟ್ 1/1/2020 ಎಫೆಕ್ಟ್ ಮಾಡ್ಯಾರ. 1/1/24ಕ್ಕೆ ಎಫೆಕ್ಟ್ ಮಾಡಿಂದ 20ಕ್ಕೆ ಎಫೆಕ್ಟ್ ಮಾಡಿಂದ 1/1/20ಕ್ಕೆ ಕೊಡಬೇಕು. ಅವ್ರು ಹೇಳ್ಬೇಕು ಒಂದು ಫಿಕ್ಸೇಷನ್ ಮುಂದೂಡಿಸ್ತಾರ ಅವ್ರು. ಹಂಗಾಗಂಗಲ್ಲ. ಏನ್ ಸಂಸ್ಥೆ ನಿಯಮಗಳಿವೆ, ಕಾನೂನಿವೆ, ಸರ್ಕಾರ ಮತ್ತು ಆಡಳಿತ ಏನ್ ಕಾನೂನು ಮಾಡ್ಯಾರ ಅದ್ರ ಪ್ರಕಾರ ನಮ್ಗೆ ಕೊಡಬೇಕು ಫಿಕ್ಸೇಷನ್. 1/1/2024 ಕೊಡಬೇಕು. ಈಗ ಕೊನೆದಾಗ ಏನ್ ಹೇಳ್ತೀರಿ ನಾಳೆ ಬಂದ್ ಬಗ್ಗೆ? ನಾಳೆ ಪೂರ್ತಿ ನಮ್ಮ ಡಿಮ್ಯಾಂಡ್ 38 ತಿಂಗಳ ಬಾಕಿ ವೇತನ ಹಿಂದಿಂದು, ಆಗ 1/1/2024 ವೇತನ ಪರಿಷ್ಕರಣೆ ಏನ್ ನಮ್ಮ ಏನ್ ಬೇಡಿಕೆ ಇದೆ ಅದು ಪೂರ್ತಿ ಆಗುವವರೆಗೂ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಬಂದ್ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ತಮಗೆ ಹೇಳ ಬಯಸ್ತೇವೆ. ರಂಜಿತ್, ಇದು ಇಲ್ಲಿನ ಸಾರಿಗೆ ನೌಕರರ ಜಂಟಿ ಸಂಘದವರು ಹೇಳ್ತಾ ಇರುವಂತದ್ದು. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನ ಹಿಂದೆ ಸರಿಯೋದಿಲ್ಲ, ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಓಂ ಪ್ರಕಾಶ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರು, ಕಲಬುರಗಿಯಲ್ಲಿ ಬಹುತೇಕ ಜನ ಸಾರಿಗೆ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು, ಕಾಲೇಜ್ ಹೋಗುವಂತ ಸ್ಟೂಡೆಂಟ್ಸ್, ಇವರೆಲ್ಲರೂ ಕೂಡ ನಾಳೆಗೇನಾದ್ರೂ ಸರ್ಕಾರಿ ಬಸ್ಗಳಿಲ್ಲ ಅಂತ ಹೇಳಿದ್ರೆ, ವ್ಯತ್ಯಯ ಆದ್ರೆ ಅವರಿಗೆಲ್ಲ ಎಷ್ಟು ತೊಂದರೆ ಆಗುತ್ತೆ, ತಾಪತ್ರೆ ಆಗುತ್ತೆ. ಹಾಗೆ ಬಂದ್ಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಕಲಬುರಗಿ ಡಿಪೋಗಳಲ್ಲಿ? ರಂಜಿತ್, ಖಂಡಿತವಾಗೂ ನಾಳೆ ಏನು ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಖಡಾಖಂಡಿತವಾಗಿಯೂ ಸಂಚಾರ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ನನಗ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರುವಂತದ್ದು ಸಾರಿಗೆ ನೌಕರರ ಜಂಟಿ ಸಮಿತಿ ಏನಿದೆ, ಅದರ ಸಾಕಷ್ಟು ಜನ ಏನು ಎಲ್ಲ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಇರುವಂತದ್ದು. ಇದೀಗ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಎಲ್ಲರೂ ಕೂಡ ಸಾರಿಗೆ ಬಸ್ಗಳಿಗೆ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಪ್ರತಿಭಟನೆಗೆ ಕರೆಯನ್ನ ನೀಡಿರುವಂತದ್ದು. ನಾಳೆ ಬೆಳಿಗ್ಗೆಯಿಂದ ಅನಿರ್ದಿಷ್ಟಾವಧಿಯ ಮುಷ್ಕರ ನಡೆಯುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿರುವಂತದ್ದು. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 4,600ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡುತ್ತೆ. ಆ ಎಲ್ಲ ಬಸ್ ಸಂಚಾರ ಸ್ಥಗಿತ ಆಗುತ್ತೆ. ಸಾಕಷ್ಟು ಜನ 17,000ಕ್ಕೂ ಹೆಚ್ಚು ಜನರು ಏನು ಈ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಒಂದಷ್ಟು ಜನ ಏನು ಸಾರಿಗೆ ನೌಕರರ ಸಂಘದವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕೋರ್ಟ್ ಆದೇಶದ ಬಗ್ಗೆ ಗೊಂದಲೈತಿ, ನಾಳೆ ಪ್ರತಿಭಟನೆ ಇದೆಯೋ ಇಲ್ವೋ ಅನ್ನುವಂಥದ್ದು. ಏನ್ ನಿರ್ಧಾರ, ಫೈನಲಿ ಏನ್ ನಿರ್ಧಾರ ಆಗಿದೆ? ಸರ್, ಕೋರ್ಟ್ ಆದೇಶದ ಬಗ್ಗೆ ನಮ್ಗೆ ಯಾವುದೋ ಅಧಿಕೃತವಾದ ಮಾಹಿತಿ ಇಲ್ಲ. ನಮ್ಮ ಏನ್ ನಿರ್ಧಾರ ಇದೆ, ಬೆಳಗ್ಗೆ 5ನೇ ತಾರೀಕು ಬೆಳಗ್ಗೆ 6 ಗಂಟೆ ಮುಷ್ಕರ ನಿರ್ಧಾರ ಇದೆ, ಅದ್ರ ಪ್ರಕಾರ ನಾಳೆ ಮುಷ್ಕರ ಯಶಸ್ವಿ ಆಗ್ತದೆ. ಯಾರು ಕೂಡ ಡ್ರೈವರ್ ಕಂಡಕ್ಟರ್ ಯಾರು ಡಿಪೋಗೆ ಬರುವುದಿಲ್ಲ, ಬಸ್ ತಗೊಂಡು ಹೋಗುದಿಲ್ಲ, ಸಂಪೂರ್ಣವಾಗಿ ಮುಷ್ಕರ ಯಶಸ್ವಿ ಆಗ್ತದೆ. ಈಗ ಮತ್ತೊಂದು ಕಡೆ ಸಾಕಷ್ಟು ಇದು ಐತೆ, ಅಂದ್ರೆ ಸಿಎಂ ಅವ್ರ ಮಾತುಕತೆ ಅಡಿ ನಿಮ್ಗೆ ಒಂದು 14 ತಿಂಗಳು ಇದು ಕೊಡ್ತೀವಿ ಅಂತ ಹೇಳಿರುವಂತದ್ದು. ಆದ್ರೆ ಬಂದ್ನಿಂದ ಸಾಕಷ್ಟು ಸಾರ್ವಜನಿಕ ತೊಂದರೆ ಆಗುತ್ತೆ, ಅದನ್ನೂ ಇದೆಯಲ್ಲ? ಸಾರ್ವಜನಿಕ ತೊಂದರೆ ಸರ್ಕಾರವೇ ನೇರ ಹೊಣೆ. ಯಾಕಂದ್ರೆ 2024 ಜನವರಿಯಿಂದ ನಾವು ಮೆಮೊರಾಂಡಮ್ ಕೊಟ್ಟಿವಿ. ಒಂದು 3-4 ಸಲ ಸಿಎಂ ಅವ್ರ ಜೊತೆ ಮೀಟಿಂಗ್ ಆಗಿದೆ, ಟ್ರಾನ್ಸ್ಪೋರ್ಟ್
ಮಿನಿಸ್ಟರ್ ಸಾರಿಗೆ ಸಚಿವರ ಜೊತೆ ಮೀಟಿಂಗ್ ಆಗಿದೆ. ಕೊನೆಯದಾಗಿ ಅವರು ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡಿದೀವಿ. 1 ವರ್ಷ 8 ತಿಂಗಳು ನಾವು ಸಾಕಷ್ಟು ಸಮಯ ಕೊಟ್ಟಿದ್ವಿ ಸರ್ಕಾರಕ್ಕೆ, ಮತ್ತು ಸರ್ಕಾರದ ಯೋಜನೆ ಸಂಪೂರ್ಣವಾಗಿ ನಾವು ಜಾರಿ ಮಾಡಿದ್ವಿ, ಶಕ್ತಿ ಯೋಜನೆ. ಇಲ್ಲಿವರೆಗೆ ಸರ್ಕಾರ ನಮ್ಮ ಬಗ್ಗೆ ಕಾಳಜಿನೇ ಮಾಡ್ತಾ ಇಲ್ಲ, ಮತ್ತು ನಾವು ಕೇಳೋದು ಹಕ್ಕುಬದ್ಧವಾದ ನ್ಯಾಯ. ಇದು ನಾವೇನು ವಿನಾಕಾರಣ ಏನು ಕೇಳ್ತಾ ಇಲ್ಲ. 4/7/2025 ಏನು ಮುಖ್ಯಮಂತ್ರಿಗಳು ನಿಮಗೇನು ಕೊಡೋದೇ ಇಲ್ಲ ಅಂತ ಹೇಳ್ಬಿಡ್ಲಾಕತ್ತಿದ್ದಾರೆ. ಹಿಂದಿನ ಇತಿಹಾಸ ನೋಡ್ಬೇಕಲ್ರಿ ನಾವು. ಈಗ 2027ಕ್ಕೆ ನಿಮ್ಮ ಬೇಡಿಕೆಗಳನ್ನ ಅಂದ್ರೆ ನೀವು ವೇತನ ಪರಿಷ್ಕರಣೆ ಮಾಡುವಂತದ್ದು ಅವಾಗ ಮಾಡ್ತೀವಿ ಅಂತ ಹೇಳ್ತಾರ. ಅದು ಇಲ್ಲ ಸರ್. ಏನ್ ಸರ 1/1/2024ಕ್ಕೆ ವೇತನ ಪರಿಷ್ಕರಣೆ ಆಗಬೇಕು. 1/1/2020 ವೇತನ ಪರಿಷ್ಕರಣೆ ಇಲ್ಲ ಅಂತ ಹೇಳ್ತಾರಲ್ರಿ. ಆಲ್ರೆಡಿ ಅದ್ರ ಗ್ರಾಚ್ಯುಟಿ ಒಳಗ ಇನ್ಕ್ರಿಮೆಂಟ್ ಅದ್ರ ಎಫೆಕ್ಟ್ 1/1/2020 ಎಫೆಕ್ಟ್ ಮಾಡ್ಯಾರ. 1/1/24ಕ್ಕೆ ಎಫೆಕ್ಟ್ ಮಾಡಿದ್ರೆ 20ಕ್ಕೆ ಎಫೆಕ್ಟ್ ಮಾಡಿಂದ 1/1/20ಕ್ಕೆ ಕೊಡಬೇಕು. ಅವ್ರು ಹೇಳ್ಬೇಕಾ ಒಂದು ಫಿಕ್ಸೇಷನ್ ಮುಂದೂಡಿಸ್ತಾರ ಅವ್ರು. ಹಂಗಾಗಂಗಿಲ್ಲ. ಏನ್ ಸಂಸ್ಥೆ ನಿಯಮಗಳಿವೆ, ಕಾನೂನಿವೆ, ಸರ್ಕಾರ ಮತ್ತು ಆಡಳಿತ ಏನ್ ಕಾನೂನು ಮಾಡ್ಯಾರ ಅದ್ರ ಪ್ರಕಾರ ನಮ್ಗೆ ಕೊಡಬೇಕು ಫಿಕ್ಸೇಷನ್. 1/1/2024 ಕೊಡಬೇಕು. ಈಗ ಕೊನೆದಾಗ ಏನ್ ಹೇಳ್ತೀರಿ ನಾಳೆ ಬಂದ್ ಬಗ್ಗೆ? ನಾಳೆ ಪೂರ್ತಿ ನಮ್ಮ ಡಿಮ್ಯಾಂಡ್ 38 ತಿಂಗಳ ಬಾಕಿ ವೇತನ ಹಿಂದಿಂದು, ಆಗ 1/1/2024 ವೇತನ ಪರಿಷ್ಕರಣೆ ಏನ್ ನಮ್ಮ ಬೇಡಿಕೆ ಇದೆ ಅದು ಪೂರ್ತಿ ಆಗುವವರೆಗೂ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಬಂದ್ ಮಾಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ತಮಗೆ ಹೇಳ ಬಯಸ್ತೇವೆ. ರಂಜಿತ್, ಇದು ಇಲ್ಲಿನ ಸಾರಿಗೆ ನೌಕರರ ಜಂಟಿ ಸಂಘದವರು ಹೇಳ್ತಾ ಇರುವಂತದ್ದು. ನಾಳೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನ ಹಿಂದೆ ಸರಿಯೋದಿಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಓಂ ಪ್ರಕಾಶ್.